ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇವತ್ತು ಈ ವಿಡಿಯೋ ಅಥವಾ ನಾನು ಮಾಡ್ತಾ ಇರುವಂಥ ವಿಡಿಯೋ ಯಾವುದೇ ಒಂದು ರಾಜಕೀಯವಾದಂಥ ಚರ್ಚೆ ಅಥವಾ ಕ್ರೈಮ್ಗೆ ಸಂಬಂಧಿಸಿದ ಅಲ್ವೇ ಅಲ್ಲ. ಬದಲಿಗೆ ನನ್ನ ಹೊಸ ವರ್ಷವನ್ನು ಒಂದು ವಿಶೇಷ ಅಡ್ವೆಂಚರ್ ಮೂಲಕ ನಾನು ವೆಲ್ಕಮ್ ಮಾಡಿದ್ದೇನೆ. ಹೌದು, ಸ್ಕೂಬಾ ಡೈವಿಂಗ್ ಮೂಲಕ. ಇದು ನನ್ನ ಇಡೀ ಲೈಫಲ್ಲೇ ಯಾವತ್ತೂ ಸಹ ಮರಿಲಿಕ್ಕಾಗದೇ ಇರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಫೀಲ್. ಇದರಲ್ಲಿ ಭಯ, ಖುಷಿ, ಸ್ವಲ್ಪ ಕಾಮಿಡಿನೂ ಇತ್ತು. ಈ ವಿಡಿಯೋ ಮೂಲಕ ನನ್ನ ಸ್ಕೂಬಾ ಡೈವಿಂಗ್ ಕಥೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಯಾಕಂತಂದರೆ ಇದು ಬರೀ ಒಂದು ಸ್ಕೂಬಾ ಸ್ಟೋರಿ ಅಲ್ವೇ ಅಲ್ಲ, ನಾನು ಸಮುದ್ರದೊಳಗಿನಿಂದ ಸರ್ವೈವ್ ಆಗಿ ಬಂದಂಥ ಒಂದು ಸ್ಟೋರಿ. ಹೊಸ ವರ್ಷ ಆಚರಣೆಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡ್ಬೋದು, ಪಕ್ಷಿ ಥರ ಡಾನ್ಸ್ ಮಾಡ್ಬೋದಾ, ಹಾರಾಡ್ಬೋದಾ, ಅಥವಾ ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡಲಾ ಅಂತ. ಆದರೆ ಊರಿಗೆ ಹೋದಾಗ ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಸುಮ್ಮನೆ ಕುಂತಿದ್ದಾಗ ಅಥವಾ ನಿಂತಿದ್ದಾಗ ತಲೆಗೆ ಒಂದು ಬಾಂಬ್ ಥರ ಒಂದು ಐಡಿಯಾ ಬರುತ್ತೆ, ಈ ಬಾರಿ ಸ್ಕೂಬಾ ಡೈವಿಂಗ್ ಮಾಡಿಬಿಡೋಣ ಅಂತ. ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದರೆ, ನನಗೆ ಸ್ವಿಮ್ಮಿಂಗ್ ಬರೋದೂ ಇಲ್ಲ, ನಾನು ಹೇಗೆ ಇದನ್ನು ಮಾಡ್ಬೋದು ಅಂತಲೂ ಒಂದು ಸೆಕೆಂಡ್ ಯೋಚನೆ ಮಾಡ್ದೇನೆ ಪ್ಲ್ಯಾನನ್ನು ಸಹ ಶುರು ಮಾಡ್ಕೊಂಡ್ಬಿಟ್ಟೆ. ಸೊ ಆಗಂದಾಗಲೇ ಸಾಮಾನ್ಯವಾಗಿ ಈ ಥರ ಪ್ಲ್ಯಾನ್ಸ್ಗಳೆಲ್ಲ ಬಂದರೆ ಯಾರಿಗೆ ಕಾಲ್ ಮಾಡೋದು? ಫ್ರೆಂಡ್ಸಿಗೆ ತಾನೇ ಕಾಲ್ ಮಾಡೋದು. ಅದೇ ರೀತಿ ನಾನು ಒಂದಿಷ್ಟು ಜನ ಫ್ರೆಂಡ್ಸಿಗೆ ಕಾಲ್ ಮಾಡಿದೆ. ನಾನು ಯಾವಾಗಲೂ ಸತ್ತೋಗಿರೋ ಮೀನನ್ನೇ ತಿಂತಾ ಇರೋದಲ್ಲ, ಈ ಸಲ ಜೀವ ಇರೋ ಮೀನಿನ ಜೊತೆಗೆ ಸೆಲ್ಫಿ ತಗೊಳ್ಳೋಣ ಅಂತ. ಸೊ ಆಗ ಅವರೆಲ್ಲ ಎಂತ ಅಂದರು ಗೊತ್ತಾ, ನೀನು ಸಮುದ್ರದೊಳಗೆ ಮೊದಲು ನೀರಲ್ಲಿ ಮುಳುಗದೆ ಬದುಕಬಾ ಸಾಕು ಅಂತ ನನಗೆ ಕಿಂಡಲ್ ಮಾಡಿದ್ರು, ಕಿಚಾಯಿಸಿದ್ರು. ಆದರೆ ನಾನು ಬಿಡ್ನಾ? ಹಾಗೆ ನಾವು ಒಂದ್ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ ಅಂತ ನನಗೆ ನಾನೇ ಪುಕ್ಸಟ್ಟೆ ಡೈಲಾಗ್ ಹೊಡ್ಕೊಂಡು ನಾನೇ ಧೈರ್ಯ ಮಾಡಿ ಸಾಗರವನ್ನು ಪ್ರೀತಿಸು, ಅದು ನಿನಗೆ ಯಾವತ್ತೂ ದ್ರೋಹ ಮಾಡೋದಿಲ್ಲ ಅನ್ನೋ ಮಾತನ್ನು ನೆನಪು ಮಾಡಿಕೊಂಡೆ. ಆದರೆ ಸಮುದ್ರಕ್ಕೆ ಇಳಿದ ಮೇಲೆ ಅದು ನಿಜ ಅಂತ ಅನ್ನಿಸ್ತು. ಸಮುದ್ರ ನನಗೆ ದ್ರೋಹ ಮಾಡಲಿಲ್ಲ, ಬದಲಿಗೆ ನನ್ನನ್ನು ಹೆಂಗೆಲ್ಲ ಬೇಕೋ ಹಾಗೆಲ್ಲ ರುಬ್ಬಾಕ್ಬಿಡ್ತು ಸಮುದ್ರ. ಸೊ ಪ್ಲ್ಯಾನಿಂಗ್ನಲ್ಲಿ ಮೊದಲು ನೆನಪಾದದ್ದು ನಮ್ಮೂರಿನ ಮುರುಡೇಶ್ವರ. ಸ್ಫಟಿಕ ಸ್ಪಷ್ಟ ನೀರಿನ ಅಡಿಗೆ ಸಮುದ್ರ ಜೀವಿಗಳನ್ನು ಕಣ್ಣಾರೆ ಕಾಣುವಂಥ ಅನುಭವ ಇದೆ ಅಲ್ಲ, ಅದು ನಿಜವಾಗ್ಲೂ ರೋಮಾಂಚಕ. ಕರ್ನಾಟಕದಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋಕೆ ಒಂದು ಉತ್ತಮ ಸ್ಥಳ ಅಂತಂದರೆ ಅದು ನೇತ್ರಾಣಿ ದ್ವೀಪ, ನಮ್ಮ ನೇತ್ರಾಣಿ ದ್ವೀಪ. ಇದು ಭಾರತದ ಪಶ್ಚಿಮ ಕರಾವಳಿಯ ಅತ್ಯುತ್ತಮ ಡೈವಿಂಗ್ ತಾಣ. ಭಾರತದ ಡೈವಿಂಗ್ ಹಾರ್ಟ್ ಅಂತ ಕೂಡ ಇದನ್ನು ಕರೀತಾರೆ. ಒಂದು ಕಾಲದಲ್ಲಿ ಯುದ್ಧದ ತಾಲೀಮು ಮತ್ತು ಬಾಂಬ್ ಸ್ಫೋಟಗಳ ಸದ್ದಿಗೆ ನಲುಗಿದ್ದಂಥ ಈ ಪುಟ್ಟ ದ್ವೀಪ ಇಂದು ಮೌನವಾಗಿ ಪ್ರವಾಸಿಗರನ್ನು ಕರೆತರ್ತಾ ಇದೆ. ಅದು ಕಡಲ ತೀರದ ಕಥೆ ಮಾತ್ರ ಅಲ್ಲ, ಪ್ರಕೃತಿಯ ಪುನಶ್ಚೇತನದ ಒಂದು ಯಶೋಗಾಥೆ. ಅಂಡಮಾನ್ ಅಲ್ಲ, ಇದು ನಮ್ಮ ಮುರುಡೇಶ್ವರ. ಭಟ್ಕಳ ತಾಲೂಕಿನ ಮುರುಡೇಶ್ವರದಿಂದ ಸುಮಾರು ಒಂದು 23 ಕಿಲೋಮೀಟರ್ ದೂರದಲ್ಲಿರುವಂಥ ಈ ನಡುಗಡ್ಡೆ ಈಗ ಜಾಗತಿಕ ಭೂಪಟದಲ್ಲಿ ಗುರುತಿಸ್ಕೊಳ್ತಾ ಇದೆ. ನೀರಿನ ಆಳದಲ್ಲಿ ಸುಮಾರು ಒಂದು 15ರಿಂದ 20 ಮೀಟರ್ ಇಳಿದ್ರೆ ಸಾಕು, ನಮಗೆ ಒಂದು ಬೇರೆನೇ ಪ್ರಪಂಚ ದರ್ಶನ ಆಗ್ಬಿಡುತ್ತೆ. ಅಪರೂಪದ ಹವಳದ ದಿಬ್ಬಗಳು, ಬಣ್ಣ ಬಣ್ಣದ ಮೀನುಗಳು, ಸ್ಫಟಿಕದಷ್ಟು ತಿಳಿಯಾದ ನೀಲಿ ನೀರು, ಇವೆಲ್ಲವೂ ಸಹ ಥೈಲ್ಯಾಂಡ್ ಅಥವಾ ಅಂಡಮಾನ್ನಷ್ಟೇ ಸುಂದರ, ಅದ್ಭುತ. ಬಟರ್ಫ್ಲೈ ಫಿಶ್, ಪ್ಯಾರಟ್ ಫಿಶ್, ಏಂಜಲ್ ಫಿಶ್, ಮುರ್ರೆ ಈಲ್ಸ್, ಆಮೆಗಳು, ಸಾವಿರಾರು ಜಲಚರಗಳು ನಿಮ್ಮ ಕಣ್ಣೆದುರಿಗೇನೆ ಹಾದು ಹೋಗ್ತಾ ಇರುತ್ತೆ. ಕರ್ನಾಟಕದಲ್ಲಿ ಸ್ಕೂಬಾ ಡೈವಿಂಗ್ನ ಒಂದು ಉತ್ತಮ ಅನುಭವಕ್ಕೆ ಈ ನೇತ್ರಾಣಿ ದ್ವೀಪಕ್ಕೆ ನೀವು ಹೋಗಲೇಬೇಕು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಕೇವಲ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದ್ವೀಪವನ್ನು ಪಾರಿವಾಳ ದ್ವೀಪ ಅಂತ ಕೂಡ ಕರೀತಾರೆ. ಯಾಕಂದರೆ ಇದು ನೂರಾರು ಪಕ್ಷಿಗಳು ಅಥವಾ ಪಾರಿವಾಳ ಇಲ್ಲಿ ಜಾಸ್ತಿಯಾಗಿ ಹಾರಾಡ್ತಿರುತ್ತೆ ಮತ್ತು ಗೂಡು ಕಟ್ಕೊಂಡಿರುತ್ತೆ. ಇನ್ನು ಈ ಸ್ಕೂಬಾ ಡೈವಿಂಗ್ ಭಾರತದಲ್ಲಿ ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂಥ ಒಂದು ಜಲಕ್ರೀಡೆ. ಹವಳದ ದಿಬ್ಬ, ಸಸ್ಯಗಳು, ಪ್ರಾಣಿಗಳು, ವರ್ಣರಂಜಿತ ಮೀನುಗಳು, ಸಮುದ್ರದ ಆಮೆಗಳು, ಶಾರ್ಕ್ಗಳು, ಇವೆಲ್ಲವನ್ನು ವೀಕ್ಷಿಸೋಕೆ ಅವಕಾಶ ಮಾಡಿಕೊಡುತ್ತೆ ಈ ಸ್ಕೂಬಾ ಡೈವಿಂಗ್. ಸೊ ನೇತ್ರಾಣಿಯಲ್ಲಿ ಎಕ್ಸ್ಪೀರಿಯನ್ಸ್ ವಿತ್ ಲೈಸೆನ್ಸ್ ಇರುವಂಥ ಡೈವರ್ಸ್ಗಳು ನಮಗೆ ಸುರಕ್ಷತೆ, ಸಲಕರಣೆಗಳ ಬಗ್ಗೆ ತಿಳಿಸ್ತಾರೆ. ಡೈವ್ ಒಂದು 30ರಿಂದ 40 ನಿಮಿಷಗಳ ಕಾಲ ಇರುತ್ತೆ. ಅದರಲ್ಲಿ ನೀವು ಒಂದಿಷ್ಟು ವಿಲಕ್ಷಣ ಜೀವಿಗಳನ್ನು ನೋಡ್ಬೋದು. ಇನ್ನು ಪ್ಯಾಕೇಜ್ ಬಗ್ಗೆ ಹೇಳೋದಾದರೆ, ನಾನು ಹೋದಂಥ ಬ್ಯಾಚಲ್ಲಿ ದಿನಕ್ಕೆ 2 ಬ್ಯಾಚ್ ಇತ್ತು.
ಬೆಳಿಗ್ಗೆ 7 ಗಂಟೆಗೊಂದು, ಹಾಗೆ ಮಧ್ಯಾಹ್ನ 12 ಗಂಟೆಗೊಂದು. ನಾನು ಹೋಗಿದ್ದು 12 ಗಂಟೆ ಬ್ಯಾಚ್ಗೆ, ಯಾಕಂತಂದರೆ ವಾಪಸ್ ಬರ್ತಾ ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಬರೋದು ನಮ್ಮದು ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಇನ್ನು ಈ ನೇತ್ರಾಣಿ ದ್ವೀಪ ಒಂದು ರೀತಿ ರಹಸ್ಯ ದ್ವೀಪ ಕೂಡ ಹೌದು. ಇದು ಅಂಡಮಾನ್ ಅಥವಾ ಲಕ್ಷದ್ವೀಪದ ಹಾಗೆ ಎಲ್ಲರೂ ಸಹ ಹೆಂಗೆ ಬೇಕೋ ಹಂಗೆ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶನೇ ಇರೋದಿಲ್ಲ. ಕೇವಲ ಕರ್ನಾಟಕದ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮೀನುಗಾರರ ಕುಟುಂಬಗಳಿಗೆ ಮಾತ್ರ ಈ ದ್ವೀಪ ಮೀಸಲಾಗಿದೆ ಅಂತಲೇ ಹೇಳ್ಬೋದು. ಖಾರ್ವಿ, ಮೊಗವೀರ ಸಮುದಾಯದ ಜನ ವರ್ಷಕ್ಕೊಮ್ಮೆ ಇಲ್ಲಿ ಹೋಗಿ ಪೂಜೆ ಸಲ್ಲಿಸ್ತಾರೆ. ಮಳೆಗಾಲದಲ್ಲಿ ಭೂಮಿಯಲ್ಲಿ ಕೃಷಿ ಮಾಡಿ ಮಳೆ ಮುಗಿದ ಮೇಲೆ ಸಮುದ್ರಕ್ಕೆ ಇಳಿದು ಮೀನುಗಾರಿಕೆ ಮಾಡುವಂಥ ಈ ಕಡಲ ಮಕ್ಕಳು ಒಂದು ದಿನ ಪೂರ ದ್ವೀಪದಲ್ಲೇ ಕಳೆದು ಬರ್ತಾರೆ. ಅಲ್ಲಿಗೆ ಹೋಗಿ ಮೋಜು ಮಸ್ತಿ ಮಾಡೋದಿಲ್ಲ, ಬದಲಿಗೆ ಅವರ ಆರಾಧ್ಯ ದೈವ ಜಟ್ಟಿಗೇಶ್ವರನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ದೋಣಿಗಳನ್ನು ಅಲಂಕರಿಸಿ ಜಯಘೋಷಗಳ ಜೊತೆಗೆ ಹೋಗಿ ಅಲ್ಲಿನ ದರ್ಗಾ, ಕ್ರಿಸ್ತನ ಶಿಲುಬೆ, ಜಟ್ಟಿಗೇಶ್ವರನಿಗೆ ನಮಸ್ಕರಿಸಿ ಬರ್ತಾರೆ. ಹಿಂದೂ, ಮುಸಲ್ಮಾನ, ಕ್ರಿಸ್ತ ಈ 3 ಧರ್ಮಗಳ ಭಾವೈಕ್ಯತೆಯ ಉದಾಹರಣೆಯಾಗಿ ಈಗ ನೇತ್ರಾಣಿ ದ್ವೀಪ ಇದೆ. ಇನ್ನು ಸಮುದ್ರ ತೀರದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದ್ವೀಪಕ್ಕೆ ಸುಮಾರು ದೋಣಿಯಲ್ಲಿ ಅಥವಾ ಬೋಟಲ್ಲಿ ಹೋಗಬೇಕು ಅಂತಂದರೆ 1-1.5 ಗಂಟೆ ಪ್ರಯಾಣ. ಸೊ ಈ ದ್ವೀಪದಲ್ಲಿ ಒಂದು ಬೆಟ್ಟ, ಆಮೇಲೆ ಒಂದಿಷ್ಟು ಕಾಡಿನ ಪ್ರಾಣಿಗಳು ಮತ್ತು ಹಕ್ಕಿಗಳ ಕಲರವ ಬಿಟ್ಟರೆ ಮನುಷ್ಯರ ಸುಳಿವು ಸಿಗೋದೇ ಇಲ್ಲ. ಮೀನುಗಾರರು ದೋಣಿಯಲ್ಲೇ ತಮ್ಮ ಆಹಾರ ಹಾಗೂ ಪೂಜೆ ಮಾಡೋ ಅರ್ಚಕರನ್ನು ಕರ್ಕೊಂಡು ಹೋಗ್ತಾರೆ. ನೌಕಾಸೇನೆ ಕಾರಣದಿಂದಾಗಿ ಎಲ್ರಿಗೂ ಸಹ ಅವಕಾಶ ಇರೋದಿಲ್ಲ. ಬರೀ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಮೀನುಗಾರರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ನಿಮ್ಮ ಬಳಿ ಸಾಕಷ್ಟು ಹಣ ಇದ್ದರೆ ಅಂಡಮಾನ್ಗೆ ಹೋಗ್ಬೋದು, ಆದರೆ ಇಲ್ಲ ಅಂತಂದರೆ ನೇತ್ರಾಣಿಗೆ ಬರ್ಬೋದು. ಆದರೆ ನೇತ್ರಾಣಿ ಒಂಥರ ಹುಳಿ ದ್ರಾಕ್ಷಿ ಇದ್ದಂಗೆ, 10-12 ಎಕರೆಯ ಗುಪ್ತ ರತ್ನ ಇದ್ದ ಹಾಗೆ. ಸೊ ಈಗ ನನ್ನ ಸ್ಕೂಬಾ ಡೈವಿಂಗ್ ಕತೆಗೆ ಬರುತ್ತೆ. ಬೋಟಲ್ಲಿ ಹೋಗಿ ಅಲ್ಲಿ ಹೋಗಿ ನೀರಲ್ಲಿ ಇಳಿದು ಮಜಾ ಮಾಡೋದು ಅಂತ ನಾನು ಸಖತ್ ಎಕ್ಸೈಟೆಡ್ ಆಗಿದ್ದೆ ಆಯಿತಾ. ಖುಷಿಯಲ್ಲೇ ನಾನು ಬೋಟಲ್ಲೇ ಹೋಗಿ ನೇತ್ರಾಣಿಗೇನೋ ತಲುಪಿದ್ದು ಆಯಿತು. ಆದರೆ ದ್ವೀಪ ಕಂಡ ತಕ್ಷಣ ಒಂದು ಕ್ಷಣ ನನ್ನ ಎದೆಯಲ್ಲಿ ಧಸ್ ಅಂತ ಭಯ ಶುರುವಾಗಿತ್ತು. ಇದು ನನ್ನ ಕೊನೆ ದಿನ ಆಗ್ಬೋದಾ ಅಂತ ನನ್ನ ಮನಸ್ಸು ನನಗೆ ಹೇಳ್ತಾನೇ ಇತ್ತು. ಸೊ ಡೈವರ್ಸ್ಗಳು ನನಗೆ ಧೈರ್ಯ ತುಂಬಿದ್ರು. ಕೂಲ್ ಆಗಿರಿ, ಸೂಟ್ ಹಾಕಿದ್ದೀರಾ, ಆಕ್ಸಿಜನ್ ಟ್ಯಾಂಕ್ ಇದೆ, ಏನೂ ಆಗೋದಿಲ್ಲ ಅಂತ ಸಮಾಧಾನ ಮಾಡಿದ್ರು. ಆದರೆ ನಾನು ಸತ್ತರೆ ನಂಗೆ ಜೀವ ಕೊಡೋಕೆ ಯಾರೂ ಇಲ್ವಲ್ಲ ಅಂತ ಭಯ ಇನ್ನೊಂದು ಕಡೆ ಇತ್ತು. ಆದರೂ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಫ್ರೆಂಡ್ಸ್ ಹತ್ರ ಎಲ್ಲ ಸ್ವಲ್ಪ ಬಿಲ್ಡಪ್ ತಗೊಂಡು ಇಲ್ಲಿ ತನಕ ಬಂದು ಸ್ಕೂಬಾ ಮಾಡದೆ ಹೋದರೆ ನನ್ನ ಮರ್ಯಾದೆ ಹೆಂಗೆ ಹೋಗಬೇಡ ಅಂತ ಯೋಚನೆ ಮಾಡಿ ತಲೆ ಮೇಲೆ ತಲೆ ಬೀಳಿ ನಾನು ಹೋಗುದೆ ಅಂತ ಅಂದ್ಕೊಂಡು ಸೂಟ್ ಹಾಕೊಂಡು ಹೊರಟಿದ್ದೆ. ಸೊ ಸೂಟೆಲ್ಲ ಹಾಕೊಂಡಾಯ್ತು. ಹಾಕಿದ ಮೇಲೆ ನಮ್ಮ ಡೈವರ್ ನನಗೆ ಹಾಗೆ ನೀರಲ್ಲಿ ಉಲ್ಟಾ ಹಾಕಿಬಿಟ್ರು. ಯಪ್ಪೋ ನಾನು ಸತ್ತೆ ಅಂತ ಅಂದ್ಕೊಂಡು ಇರೋ ಬರೋ ದೇವರನ್ನೆಲ್ಲ ನೆನಪು ಮಾಡಿಕೊಂಡು ಆಯಿತು. ನೀರಲ್ಲಿ ಉಲ್ಟಾ ಬಿದ್ದಿದ್ದು ನಾನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ನೀರಿನ ಮೇಲೆ ತೇಲೋಕೆ ಶುರು ಮಾಡಿದೆ. ಸೊ ನೀರಡಿಗೆ ಹೋದಾಗ ನಮಗೆ ಮಾತಾಡೋಕ್ಕೂ ಆಗೋದಿಲ್ಲ, ಯಾಕಂತಂದರೆ ಬಾಯಲ್ಲಿ ಒಂದು ಆಕ್ಸಿಜನ್ ಪೈಪ್ ಇರ್ತದೆ. ಸೊ ಮಾತಾಡಿದ್ರೆ ನೀರೆಲ್ಲ ಬಾಯೊಳಗೆ ಹೋಗ್ತದೆ. ಅದಕ್ಕೆ ನಮಗೆ ಒಂದಿಷ್ಟು ಸೈನ್ ಲ್ಯಾಂಗ್ವೇಜನ್ನು ಮೊದಲೇ ಕಲಿಸ್ಕೊಟ್ಟಿರ್ತಾರೆ ಆಯಿತಾ. ಸೊ ನಾನು ಆರಾಮಾಗಿದ್ದರೆ ಈ ಥರ ಸೊ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಈ ಥರ ಮಾಡಬೇಕು, ಆಮೇಲೆ ಕಿವಿ ನೋವು ಬಂತು ಅಂತಂದರೆ ಈ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಅದೆಲ್ಲನೂ ಸಹ ನಾನು ಸರಿ ಮಾಡಿ ಅರ್ಥ ಮಾಡ್ಕೊಂಡಿದ್ದೆ. ಅಂದರೆ ಕಿವಿ ನೋವು ಬರ್ತದೆ, ಈಗ ನೀರಿನ ರಭಸಕ್ಕೆ ಕೆಳಗಡೆ ಅಂಡರ್ ವಾಟರಲ್ಲಿ ಹೋಗ್ತಾ ಇದ್ದಂಗೆ ಕಿವಿ ನೋವು ಬರ್ತದೆ, ಆಗ ನೀವು ಹೀಗೆ ಊದಬೇಕಾಗತ್ತೆ. ಹಂಗೆ ಊದಾಗ ಇದರಿಂದ ಏರು ರಿಲೀಫ್ ಆಗ್ತದೆ, ಆಗ ಕಿವಿ ನೋವು ಕಡಿಮೆ ಆಗ್ತದೆ. ಸೊ 1-5 ನಿಮಿಷ ನಮಗೆ ನೀರಲ್ಲಿ ಸೆಟ್ಲ್ ಆಗೋಕೆ, ಅಂದರೆ ಭಯ ಹೋಗೋಕೆ ನಮ್ಮ ಡೈವರ್ ನಮ್ಗೆ ಹೆಲ್ಪ್ ಮಾಡ್ತಾರೆ. 5 ನಿಮಿಷ ಆದಮೇಲೆ ನೀರು ಒಳಗೆ ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ರು. ಸೊ ನೀರೊಳಗೆ ಹೋಗ್ತಾ ಇದ್ದಂತೆ ಆ ನೀರಿನ ಫೋರ್ಸ್ಗೆ ಕಿವಿ ನೋವು ಸಿಕ್ಕಾಪಟ್ಟೆ ಬಂದಿತ್ತು. ಆಗ ನಾವು ಅದನ್ನು ಪಾಪ್ ಮಾಡಬೇಕು. ಅಂದರೆ ನಮ್ಮ ಡ್ರೈವರ್ ಆಗಲೇ ಹೇಳ್ದಲ್ಲ, ನಮ್ಮ ಡ್ರೈವರು ನಮಗೆ ಈ ಒಂದು ಸನ್ನೆ ಮೂಲಕ ಹೇಳ್ಕೊಟ್ಟಿದ್ರು, ಮೂಗು ಹಿಡಿದು ಊದಬೇಕು. ಹಾಗೆ ಊದಿದಾಗ ಕಿವಿ ನೋವು ಕಡಿಮೆ ಆಗ್ತದೆ. ಆದರೆ ಮೂಗಲ್ಲಿ ನಮಗೆ ಉಸಿರಾಡಿ ರೂಢಿಯಾಗಿರುತ್ತಲ್ವ ಡೈಲಿ ಪ್ರೊಸೆಸ್ಸಲ್ಲಿ, ಸಮುದ್ರದಡಿ ನಮಗೆ ಮೂಗಲ್ಲಿ ಉಸಿರಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಮಾಸ್ಕ್ ಹಾಕಿರ್ತಾರೆ ಮತ್ತು ಗ್ಲಾಸ್ ಇರುತ್ತೆ, ಅಲ್ಲಿ ಕಣ್ಣಿಗೆ ನೀರು ಹೋಗಬಾರ್ದು ಅಂತ ಅಂದ್ಕೊಂಡು ನಾವು ಆಕ್ಸಿಜನ್ ಪೈಪಲ್ಲೇ ಉಸಿರಾಡಬೇಕು. ಆಕ್ಸಿಜನ್ ಪೈಪು ಬಾಯಲ್ಲಿರುತ್ತೆ. ಸೊ ಬಾಯಿ ಮೂಲಕ ಮಾತ್ರ ನಮಗೆ ಉಸಿರಾಡಬೇಕು. ಆಗ ನಾವು ಸ್ವಲ್ಪ ಪ್ಯಾನಿಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಒಂದು ಸ್ವಲ್ಪ ಹೊತ್ತಷ್ಟೇ. ಸೊ ಬಾಯಲ್ಲಿ ಕೆಲವೊಮ್ಮೆ ನೀರು ಹೋದಾಗ ಅದನ್ನು ರಿಮೂವ್ ಮಾಡೋಕ್ಕಂತ ಇಲ್ಲೇ ಒಂದು ಇದು ಪೈಪ್ ಇರುತ್ತಲ್ಲ, ಆ ಪೈಪಿನ ಎದುರಿಗೆ ಒಂದು ಬಟನ್ ಇರುತ್ತೆ. ಆ ಬಟನನ್ನು ಪ್ರೆಸ್ ಮಾಡಿದ್ರೆ ಸರಕ್ಕಂತ ನೀರು ಎಲ್ಲನೂ ಹೊರಗೆ ಬಂದುಬಿಡುತ್ತೆ. ಸೊ ನಾನೊಬ್ಬಳೇ ಭಯ ಬೀಳೋದಲ್ದೇ ಮೀನನ್ನು ಸಹ ಭಯ ಬೀಳಿಸ್ತಿದೆ. ಪಾಪ ಮೀನೆಲ್ಲ ಓಡೋಡಿ ಹೋಗ್ತಿತ್ತು, ಅದಕ್ಕೂ ಜೀವ ಭಯ. ಆಳಕ್ಕೆ ಹೋಗ್ತಾ ನನಗೂ ಜೀವ ಭಯ. ಇವತ್ತು ಪಕ್ಕ ನನ್ನ ಶಾರ್ಕ್ಗೆ ಆಹಾರ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದಾಗ ನಮ್ಮ ಡೈವರ್ ಪೋಸ್ ಕೊಡಿ ಅಂತ ಸನ್ನೆ ಮಾಡಿದ್ರು. ನಾನು ಬಿಡ್ತೀನ, ಸಿಕ್ಕಿದ್ದೆ ಚಾನ್ಸ್ ಅಂತ, ಈ ಚಾನ್ಸ್ ಬಿಡಬಾರ್ದು ಅಂತ
ಫೋಟೋಗೆ ಸೂಪರಾಗಿ ಪೋಸ್ ಕೊಟ್ಟೆ. ಸೊ ಸತ್ತಿರೋ ಮೀನನ್ನು ಫ್ರೈ ಮಾಡೋದು ಬೇರೆ, ಆದರೆ ಜೀವಂತ ಇರೋ ಮೀನಿನ ಹಿಂದೆ ಹೋಗೋದು ಇದೆ ಅಲ್ವಾ, ಅದೊಂಥರ ಮಜಾ ಕೊಡ್ತು ನನಗೆ. ಸೊ ಮೀನಿನ ಹಿಂದೆ ಹೋಗ್ತಿದ್ದೆ, ಆಮೇಲೆ ನೆಲದ ಮೇಲೆ ಅಲ್ಲೆಲ್ಲ ಹವಳಗಳನ್ನು ಬೆಳೆಸ್ತಾ ಇದ್ರು. ಅದನ್ನು ನೋಡಿ, ಆ್ಯಕ್ಚುಲಿ ನನಗೆ ಕೆಮ್ಮು ಬರೋದಕ್ಕೂ ಸಹ ಈ ಸ್ಕೂಬಾ ಡೈವಿಂಗ್ಗೆ ಕಾರಣ ಅದ್ರದ್ದು ಹೇಳ್ಬಿಡ್ತೆ. ಸೊ ಆ ಹವಳನ ನಾನು ಕೈಯಲ್ಲಿ ಎತ್ತೋಕೆ ಹೋಗ್ತಾ ಇದ್ದೆ, ಆದರೆ ನಮ್ಮ ಡೈವರು ನಾನು ಮುಂದೆ ಹೋದಂಗೆಲ್ಲ ನನ್ನ ಆಕ್ಸಿಜನ್ ಟ್ಯಾಂಕ್ ಹಿಡಿದು ಎಳೆದು ನೋ 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 ಅಂತ ಸನ್ನೆ ಮಾಡಿ ನನ್ನನ್ನು ಎಳಿತಾ ಇದ್ರು. ಇನ್ನೊಂದು ಕಾಮಿಡಿ ಅಂತ ಗೊತ್ತಾ, ನಾನು ಆಮೇಲೆ ನೋಡಿದೆ, ನನಗೂ ಅದು ಹೊಸ ಜೀವ, ಅದಕ್ಕೂ ನಾನು ಹೊಸ ಜೀವ, ಇದ್ಯಾವುದು ಇಷ್ಟು ದೊಡ್ಡ ಮೀನು ಅಂತ ಆಮೆಗೂ ಶಾಕ್ ಆಗಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದು. ಸೊ ಕೊನೆಗೆ 30 ನಿಮಿಷದ ನಂತರ ನಾವು ಮೇಲೆ ಬಂದು ಫೈನಲಿ ಐ ಆಮ್ ಸರ್ವೈವರ್ ಅಂತ ಖುಷಿಪಟ್ಟೆ. ಆದರೆ ನಿಜ ಎಂತ ಗೊತ್ತಾ, ಸಮುದ್ರದೊಳಗಿರುವಂಥ ಒಂದು ಪೀಸ್, ಶಾಂತಿ, ಆ ಒಂದು ಕಲರ್ಫುಲ್ ಮೀನಿನ ರಾಶಿಗಳು ನಿಜವಾಗ್ಲೂ ಮ್ಯಾಜಿಕಲ್ ಮೂಮೆಂಟ್ಸ್. ಸೊ ನನ್ನ ಭಯವನ್ನು ಮರೆಸಿದ್ದು ಸಮುದ್ರದೊಳಗಿರುವಂಥ ಒಂದು ಸ್ವರ್ಗ. ಸತ್ತ ಮೇಲೆ ಸ್ವರ್ಗ ಅದೆಯಂತೆ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಭೂಮಿ ಮೇಲೆ ಕೆಳಗೆ ಎಲ್ಲ ಕಡೆ ಸ್ವರ್ಗ ಇರೋದಂತೂ ನಿಜ. ಸೊ ನೇತ್ರಾಣಿ ಇದು ಬರೀ ಡೈವಿಂಗ್ ಸ್ಥಳ ಅಲ್ಲ, ಪ್ರಕೃತಿ ಮತ್ತು ಅಡ್ವೆಂಚರ್ನ ಮಿಕ್ಸ್ಚರ್ ಇದ್ದ ಹಾಗೆ. ಸೊ ನಾನು ನನ್ನ ಹೊಸ ವರ್ಷವನ್ನು ಇಲ್ಲಿ ಆಚರಿಸಿ ಜೀವನದಲ್ಲಿ ಒಂದು ಹೊಸ ಧೈರ್ಯವನ್ನು ಪಡೆದುಕೊಂಡಷ್ಟು ಖುಷಿ ಆಯಿತು. ಇನ್ನು ಸ್ಕೂಬಾ ಡೈವ್ ಮಾಡಬೇಕು ಅಂತಂದರೆ ಸ್ವಿಮ್ಮಿಂಗ್ ಬರಲೇಬೇಕು ಅಂತೆಲ್ಲ ಆ್ಯಕ್ಚುಲಿ ನನಗೂ ಏನು ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ. ಯಾಕಂತಂದರೆ ಸ್ಕೂಬಾ ಯಾರು ಬೇಕಾದರೂ ಆನಂದಿಸಬಹುದಾದಂಥ ಒಂದು ಹೊಸ ಅನುಭವ. ಸಮುದ್ರಕ್ಕೆ ಡೈವಿಂಗ್ ಮಾಡೋ ಮೊದಲು ಡೈವರ್ಸ್ಗಳು ನಮಗೆ ಹೇಗೆ ಡೈವ್ ಮಾಡಬೇಕು ಅಂತ ಮೊದಲೇ ಹೇಳ್ಕೊಟ್ಟಿರ್ತಾರೆ, ಪ್ರಾಕ್ಟೀಸ್ ಕೊಟ್ಟಿರ್ತಾರೆ. ಸೊ ಮತ್ತು ಪ್ರತಿಯೊಬ್ಬರ ಜೊತೆಗೂ ಒಬ್ಬ ಡೈವರ್ ಇದ್ದೇ ಇರ್ತಾರೆ. ಸೊ 30 ನಿಮಿಷ ನಾವು ಸಮುದ್ರ ಜೀವನವನ್ನು ಅನ್ವೇಷಿಸೋಕೆ ಈ ಸ್ಕೂಬಾ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಸಮಯದಲ್ಲಿ ಸಮುದ್ರದ ಅದ್ಭುತ ಜೀವಿಗಳನ್ನು ಕಣ್ಣಾರೆ ಕಂಡು ನಾವು ಅದನ್ನು ಆನಂದಿಸ್ಬೋದು. ಮತ್ತು ಈ ಸ್ಕೂಬಾ ಡೈವಿಂಗ್ ಮಾಡೋಕ್ಕೂ ಮೊದಲು ಜಾಸ್ತಿ ನೀರು ಕುಡಿಬಾರ್ದು. ಡೈವಿಂಗ್ ಮಾಡೋ ಮೊದಲು ಹೊಟ್ಟೆ ತುಂಬ ಊಟನೂ ಮಾಡಬಾರ್ದು. ಒಂದು ಇಡ್ಲಿ ಇಲ್ಲ ಒಂದು ದೋಸೆ ಇಲ್ಲ ಒಂದು ಆರೆಂಜು ಇಲ್ಲ ಒಂದು ಬನಾನಾ ಆ ಥರದ್ದೇನಾದರೂ ತಿಂದರೆ ಸಾಕು. ಸೊ ಹೊಟ್ಟೆ ತುಂಬ ಊಟ ಮಾಡೋದು, ನೀರು ಕುಡಿಯೋದು ಮಾಡಿದ್ರೆ ಮಿಡ್ಲಲ್ಲಿ ವಾಮಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಆಗ ನಿಮ್ಗೆ ಎಂಜಾಯ್ ಮಾಡೋದಕ್ಕಿಂತ ನಿಮ್ಮ ಹೆಲ್ತ್ ಬಗ್ಗೆನೇ ಜಾಸ್ತಿ ಕಾನ್ಷಿಯಸ್ ಆಗಿಬಿಡ್ತೀರಿ. ಸೊ ಇದಿಷ್ಟು ನನ್ನ ಸ್ಕೂಬಾ ಡೈವಿಂಗ್ನ ಅನುಭವ. ಈ ಸ್ಕೂಬಾ ಡೈವಿಂಗನ್ನು ನೀವು ಟ್ರೈ ಮಾಡಬೇಕಾಯ್ತಾ? ಹೊಸ ಪ್ರಪಂಚಕ್ಕೆ ನೀವು ಕೂಡ ಹೋಗಿ ಬನ್ನಿ. ಗೂಗಲ್ ಮಾಡಿದ್ರೆ ಎಲ್ಲಿ ಏನು ಅನ್ನೋ ಡೀಟೇಲ್ಸ್ಗಳು ನಿಮಗೂ ಸಹ ಸಿಗುತ್ತೆ. ನಿಮ್ಮ ಭಯಕ್ಕೆ ನೀವೇ ಚಾಲೆಂಜ್ ಮಾಡಿ, ಆಗ ನಿಜವಾಗ್ಲೂ ನಿಮಗೆ ಖುಷಿ ಆಗುತ್ತೆ. ನನ್ನ ಕೆಮ್ಮಿಂದಂತಂದ್ರೆ ಅದೇ ಅರ್ಧ ಗಂಟೆಗಟ್ಟಲೆ ನೀರಲ್ಲಿ ಇದ್ದಿದ್ದು, ಮತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ನೀರಲ್ಲೇ ಇದ್ದಿದ್ದು, ಜರ್ನಿ ಮಾಡಿದ್ದು, ಅಲ್ಲೆಲ್ಲ ಆಟ ಆಡಿದ್ದು, ಅದರಿಂದಾಗಿ ನನಗೆ ನೆಗಡಿಯಾಗಿ ನನ್ನ ವಾಯ್ಸ್ ಕೂಡ ಹಾಳಾಗಿದೆ. ಅದು ಇತ್ತೀಚಿನ ವೀಡಿಯೋಗಳಲ್ಲಿ ನೀವು ಅದನ್ನು ಗಮನಿಸ್ತಾ ಇರಬಹುದು. ಬಟ್ ಏನಿಲ್ಲ, 2 ದಿನದಲ್ಲಿ ಇದೆಲ್ಲ ಸರಿಯಾಗುತ್ತೆ. ನಾನು ಮತ್ತೆ ನಾರ್ಮಲ್ ವಾಯ್ಸಲ್ಲೇ ಬರ್ತೀನಿ. ಅದೆಲ್ಲ ಎಂಥ ದೊಡ್ಡ ಮ್ಯಾಟ್ರೇ ಅಲ್ಲ, ಧ್ವನಿ ಹಾಳಾಗೋದೆಲ್ಲ. ಮನುಷ್ಯ ಅಂತಂದಮೇಲೆ ಅದೆಲ್ಲ ಇದ್ದಿದ್ದೆ. ಬಟ್ ಆದರೆ ಮನುಷ್ಯ ಅಂತಂದಮೇಲೆ ಲೈಫಲ್ಲಿ ಒಂದಿಷ್ಟು ಎಂಜಾಯ್ ಮಾಡಬೇಕು, ಅಡ್ವೆಂಚರ್ ಮಾಡಬೇಕು, ಹೊಸ ಹೊಸ ಜಾಗಗಳನ್ನು ತಿರಬೇಕು. ಅದರಲ್ಲೂ ಮೇನಾಗಿ ಫಸ್ಟ್ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿರುವಂಥ ಇಂಥ ಒಂದು ಅಡ್ವೆಂಚರಸ್ ಜಾಗಗಳನ್ನು ತಿರುಗಿದಾಗ ಮಾತ್ರ ನಾವು ನಮ್ಮ ದೇಶ, ನಮ್ಮ ಕರ್ನಾಟಕವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಸೊ ನಮಸ್ಕಾರ, ಮತ್ತೆ ಭೇಟಿಯಾಗೋಣ ಬಹುಶಃ ಮುಂದಿನ ಅಡ್ವೆಂಚರಲ್ಲಿ ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.